ರಾಜ್ಯದಲ್ಲಿ ಲೋಕ ಚುನಾವಣಾ ಮಹಾಯುದ್ಧ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಕೈ ಕಮಲ ಮಧ್ಯೆ ಜಾಹೀರಾತು ಸಮರ ಏರ್ಪಟ್ಟಿರುವಂತಹದ್ದು. ರಾಜ್ಯದಲ್ಲಿ ಲೋಕ ಚುನಾವಣಾ ಮಹಾಯುದ್ಧ ತಾರಕಕ್ಕೇರಿದೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ 24ರಂದು ಮತದಾನ ನಡೆಯಲಿದೆ. ಬಹಿರಂಗ ಪ್ರಚಾರಕ್ಕೆ ಇಂದು ಕೊನೆಯ ದಿನ ಅಂತ ಹೇಳಲಾಗ್ತಾ ಇದೆ. ಇಂದು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. 5 ಲೋಕಸಭಾ ಕ್ಷೇತ್ರಗಳಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಮತದಾನದ ದಿನ ಮದ್ಯ ಮಾರಾಟ ಬಂದ್ ಮಾಡಲಾಗುತ್ತೆ. ಇವತ್ತಿನಿಂದನೇ ಮದ್ಯ ಮಾರಾಟ ಬಂದ್. ಅಪರಾಧ ಹಿನ್ನೆಲೆಯುಳ್ಳ ವ್ಯಕ್ತಿಗಳ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ಲೋಕ ಚುನಾವಣಾ ಮಹಾಯುದ್ಧ ಏರ್ಪಟ್ಟಿರುವಂತಹದ್ದು, ದೊಡ್ಡ ಮಟ್ಟಿನ ಮಹಾಯುದ್ಧ ಏರ್ಪಟ್ಟಿದೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 24ರಂದು 26ರಂದು ಮತದಾನ ನಡೆಯುತ್ತೆ. ಹಾಗೆಯೇ ಬಹಿರಂಗ ಪ್ರಚಾರಕ್ಕೆ ಇಂದೇ ಕೊನೆಯ ದಿನ ಅಂತ ಹೇಳ್ತಾ ಇರುವಂತಹದ್ದು. ಇಂದು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುವ ಸಾಧ್ಯತೆ. 5 ಲೋಕಸಭಾ ಕ್ಷೇತ್ರಗಳಲ್ಲಿ ಪೊಲೀಸರು ಕೂಡ ಕಟ್ಟೆಚ್ಚರವನ್ನ ವಹಿಸೋದಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಮತದಾನದ ದಿನ ಮದ್ಯ ಮಾರಾಟ ಬಂದ್ ಅಂತ ಹೇಳಲಾಗ್ತಾ ಇದೆ. ಇವತ್ತು ಮಧ್ಯಾಹ್ನದಿಂದಲೇ ಮದ್ಯ ಮಾರಾಟ ಬಂದ್ ಆಗುವ ಸಾಧ್ಯತೆಗಳು. ಅಪರಾಧ ಹಿನ್ನೆಲೆಯುಳ್ಳ ವ್ಯಕ್ತಿಗಳ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. ರಾಜ್ಯದಲ್ಲಿ ಲೋಕ ಚುನಾವಣಾ ಮಹಾಯುದ್ಧ ಏರ್ಪಟ್ಟಿರುವಂತದ್ದು. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನದ ಹಿನ್ನೆಲೆಯಲ್ಲಿ ಬಹಿರಂಗ ಪ್ರಚಾರಕ್ಕೆ ಇಂದು ಕೊನೆಯ ದಿನ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅಶ್ವಥ್. ಅಶ್ವಥ್, ರಾಜ್ಯದಲ್ಲಿ ಲೋಕ ಚುನಾವಣಾ ಮಹಾಯುದ್ಧ ನಡೀತಾ ಇದೆ. ರಾಜ್ಯದ ಒಟ್ಟಾರೆ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ ನಾಡಿದ್ದು. ಯಾವ ರೀತಿಯಾಗಿದೆ ಒಂದು ಮತದಾನದ ಅಪ್ಡೇಟ್ಸ್? ಪಲ್ಲವಿ, ಏನು ಇವತ್ತು ಬಹಿರಂಗ ಪ್ರಚಾರಕ್ಕೆ ಇವತ್ತು ಸಂಜೆ 6 ಗಂಟೆ ಒಳಗಡೆ ತೆರೆ ಬೀಳುವಂತಹದ್ದು. ಅಂದರೆ ಈಗಾಗಲೇ ಏನು ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇತ್ತು. ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಎಳ್ತಿರುವಂಥದ್ದು. ಈಗಾಗಲೇ ಘಟಾನುಘಟಿ ನಾಯಕರುಗಳು ಕೂಡ ಏನು ಈ ಒಂದು ಲೋಕಸಭಾ ಚುನಾವಣೆಯನ್ನು ತುಂಬ ಪ್ರತಿಷ್ಠೆಯಾಗಿ ಕೂಡ ತೆಗೆದುಕೊಂಡಿರುವಂಥದ್ದು. ಈಗ ಪ್ರಮುಖವಾಗಿರೋಂತಂದರೆ ಒಂದಷ್ಟು ಕ್ಷೇತ್ರಗಳ ಬಗ್ಗೆ ನಾನು ಅವಲೋಕನ ಮಾಡೋದಾದರೆ, ಬೆಳಗಾವಿಯಿಂದ ಏನು ಜಗದೀಶ್ ಶೆಟ್ಟರ್ ಅವರು ಕೂಡ ಸ್ಪರ್ಧೆ ಮಾಡಿರುವಂಥದ್ದು. ಹಾಸನಲ್ಲಿ ಪ್ರಜ್ವಲ್ ರೇವಣ್ಣ, ಹಾಗೆ ಮಂಡ್ಯದಲ್ಲಿ ಕುಮಾರಸ್ವಾಮಿ, ಅಂದರೆ ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರು ಕಣದಲ್ಲಿದ್ದರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಕಣದಲ್ಲಿದ್ದರೆ, ಹಾಗೆ ಬಿಜೆಪಿ ಮೈತ್ರಿ ಪಕ್ಷದಿಂದ ಕುಮಾರಸ್ವಾಮಿ ಅವರು ಕೂಡ ಕಣದಲ್ಲಿರುವಂಥದ್ದು. ಜೊತೆಗೆ ಹಾಗೆ ಮೈಸೂರಲ್ಲಿ ಲಕ್ಷ್ಮಣ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದರೆ, ಹಾಗೆ ಯದುವೀರ್ ಅವರು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಅವರು ಕೂಡ ಕಣದಲ್ಲಿರುವಂಥದ್ದು. ಮತ್ತು ಜೊತೆಗೆ ಅಂತಂದರೆ ಬೆಂಗಳೂರಿನ ಗ್ರಾಮಾಂತರ DK ಸುರೇಶ್, ಹಾಗೆ ಡಾಕ್ಟರ್ CN ಮಂಜುನಾಥ್, ಹೀಗೆ ಸುಮಾರು 28 ಕ್ಷೇತ್ರಗಳಿಗೆ ಏನು ಈಗ ಚುನಾವಣೆ ನಡೀತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮೊದಲ ಹಂತದಲ್ಲಿ 14 ಕ್ಷೇತ್ರಗಳಲ್ಲಿ ಚುನಾವಣೆ ಕೂಡ ನಡೀತಾ ಇರುವಂಥದ್ದು. ಈ 14 ಕ್ಷೇತ್ರಗಳಲ್ಲಿ ಈಗಾಗಲೇ ಏನು ಘಟಾನುಘಟಿ ನಾಯಕರುಗಳು ಕೂಡ ಇಲ್ಲಿ ಸ್ಪರ್ಧೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು ಮೈಸೂರಿಂದ, ಅಂದರೆ ಈಗ ಪ್ರಮುಖವಾಗಿ ತುಮಕೂರಲ್ಲಿ ಏನು ವಿ ಸೋಮಣ್ಣ ಬಿಜೆಪಿ ಅಭ್ಯರ್ಥಿ ಪರವಾಗಿ ಸೋಮಣ್ಣ ಅವರ ಪರವಾಗಿ ಏನು ಯಡಿಯೂರಪ್ಪ ಅವರು ಕೂಡ ಈಗ ಏನು ಪ್ರಚಾರದಲ್ಲಿ ಭಾಗವಹಿಸಿರುವಂಥದ್ದು. ಜೊತೆಗೆ ಬೆಂಗಳೂರು ಗ್ರಾಮಾಂತರ ಏನಿದೆಯೋ, ಈ ಒಂದು ಗ್ರಾಮಾಂತರ ಕ್ಷೇತ್ರವನ್ನು DK ಸುರೇಶ್ ಅವರು ತುಂಬ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದು. ಅದರಲ್ಲೂ ಜೊತೆಯಾಗಿ DK ಶಿವಕುಮಾರ್ ಕೂಡ ಈ ಒಂದು ಕ್ಷೇತ್ರವನ್ನು ತುಂಬ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದು. ಯಾಕಂದರೆ ಈಗಾಗಲೇ ಸುಮಾರು 4-5 ಬಾರಿ ಅಲ್ಲಿ ಹೋಗಿ, ಅಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಹೋಗಿ ಪ್ರಚಾರವನ್ನು ಮಾಡಿರುವಂಥದ್ದು. ಅಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರನ್ನ ಮಣಿಸಲೇಬೇಕು ಅಂತೇಳಿ DK ಸುರೇಶ್ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಈ ಒಂದು ಕ್ಷೇತ್ರವನ್ನು ತುಂಬ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಸುಮಾರು 3-4 ದಿನಗಳ ಕಾಲ ಅಲ್ಲೇ ಪ್ರಚಾರವನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಈಗ ಏನು ಬೆಂಗಳೂರಲ್ಲಿ ಇಲ್ಲಿವರೆಗೂ ಕೂಡ, ಅಂದರೆ ಮೈಸೂರು ಮತ್ತು ಚಾಮರಾಜನಗರ ಸುಮಾರು 9 ಬಾರಿ CM ಕೂಡ ಹೋಗಿರುವಂಥದ್ದು. ಅಂದರೆ ಈ 2 ಕ್ಷೇತ್ರಗಳು, ಮೈಸೂರು ಮತ್ತು ಚಾಮರಾಜನಗರ ಇದೆಯಲ್ಲ, ಈ 2 ಕ್ಷೇತ್ರಗಳನ್ನು CM ತುಂಬ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅಂದರೆ ಈ 2 ಕ್ಷೇತ್ರಗಳಲ್ಲಿ ತಮ್ಮ ಪ್ರಾಬಲ್ಯವನ್ನು
ಹಿಡಿತಕ್ಕೆ ಇಟ್ಕೊಳ್ಳೇಬೇಕು ಅಂತೇಳಿ ಸಿಎಂ ಕೂಡ ಪಣ ತೊಟ್ಟಿರುವಂಥದ್ದು. ಸೊ ಹಾಗಾಗಿ ಸುಮಾರು 9 ಬಾರಿ ಅಲ್ಲಿಗೆ ಹೋಗಿ ಪ್ರಚಾರವನ್ನು ತಮ್ಮ ಅಭ್ಯರ್ಥಿಗಳ ಪರವಾಗಿ ಈಗ ಪ್ರಚಾರವನ್ನು ಕೂಡ ಮಾಡಿರುವಂಥದ್ದು. ಸೊ ಹಾಗಾಗಿ ಇನ್ನು ಚಿಕ್ಕಬಳ್ಳಾಪುರಕ್ಕೆ ಬರೋದಾದರೆ ಈಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಏನು ಸುಧಾಕರ್ ಅವರು ಕೂಡ ಈಗ ಸ್ಪರ್ಧೆಯಲ್ಲಿರುವಂಥದ್ದು ಬಿಜೆಪಿ ಅಭ್ಯರ್ಥಿಯಾಗಿ, ರಕ್ಷಾರಾಮಯ್ಯ ಅವರು ಕೂಡ ಸ್ಪರ್ಧೆಯಲ್ಲಿರುವಂಥದ್ದು. ಸೊ ಹಾಗಾಗಿ ಇವರಿಬ್ಬರ ನಡುವೆ ಈಗ ಒಂದು ಪೈಪೋಟಿ ಕೂಡ ಏರ್ಪಟ್ಟಿರುವಂಥದ್ದು. ಸೊ ಹಾಗಾಗಿ ಘಟಾನುಘಟಿ ನಾಯಕರುಗಳ ಭವಿಷ್ಯ ಏನು ಅಂದರೆ ಈ ಭವಿಷ್ಯ ಮತದಾರರ ಅಂತಿಮವಾಗಿ ಗೊತ್ತಾಗುತ್ತೆ. ಅಂದರೆ ಯಾರು ವಿನ್ ಆಗ್ತಾರೆ, ಯಾರು ಸೋಲ್ತಾರೆ, ಯಾರು ಪರಾಭವಗೊಳ್ತಾರೆ ಅಂತೇಳಿ ಮತದಾರರ ರಿಸಲ್ಟ್ನ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕೆ ಇವತ್ತು ಬಹಿರಂಗ ತೆರೆ ಏನಿದೆಯೋ, ಬಹಿರಂಗ ಪ್ರಚಾರ ಏನಿದೆಯೋ ಅದು ಇವತ್ತಿಗೆ ತೆರೆ ಎಳೆದಿರುವಂಥದ್ದು. ಸಂಜೆ 6 ಗಂಟೆಗೆ ತೆರೆ ಎಳೆದಿರೋದು. ಮತ್ತು ನಾಳೆಯಿಂದ ಏನು ಮನೆ ಮನೆಗೆ ಹೋಗಿ ಮತದಾರರ ಪ್ರಚಾರವನ್ನು ಕೂಡ ಮಾಡ್ಬೋದು. ಅಂದರೆ ಮನೆ ಮನೆಗೆ ಹೋಗಿ ಓಟುಗಳನ್ನು ಕೇಳುವಂತಹ ಒಂದು ಪ್ರಕ್ರಿಯೆಯನ್ನು ನಾಳೆಯಿಂದ ಶುರುವಾಗುತ್ತೆ. ಸೊ ಹಾಗಾಗಿ ಇನ್ನು 3 ದಿನಗಳು ಮಾತ್ರ ಮತದಾನಕ್ಕೆ ಬಾಕಿ ಇರುವಂಥದ್ದು. ಸೊ ಹಾಗಾಗಿ 3 ದಿನದಲ್ಲಿ ಏನೆಲ್ಲ ಕಸರತ್ತನ್ನು ಮಾಡಬೇಕು ಆ ಎಲ್ಲ ಕಸರತ್ತನ್ನು ಈಗ ರಾಜಕೀಯ ಮುಖಂಡರು ಕೂಡ ಮಾಡ್ತಾರಂಥದ್ದು. ಜೊತೆಗೆ ಏನಂತಂದರೆ ಅಮಿತ್ ಶಾ ಮತ್ತು ಮೋದಿ ಅವರು ಕೂಡ ಬೆಂಗಳೂರಿನ ಗ್ರಾಮಾಂತರ 3 ಕ್ಷೇತ್ರ, ಅಂದರೆ ಬೆಂಗಳೂರಿನ 3 ಕ್ಷೇತ್ರಗಳು, ಒಂದು ಗ್ರಾಮಾಂತರವನ್ನು ಹೊರತುಪಡಿಸಿ ಇನ್ನು ಉಳಿದಂಥ ಬೆಂಗಳೂರು ಸೆಂಟ್ರಲ್ ಆಗಿರ್ಬೋದು, ಉತ್ತರ ಆಗಿರ್ಬೋದು, ದಕ್ಷಿಣ ಆಗಿರ್ಬೋದು, ಈ 3 ಕ್ಷೇತ್ರಗಳನ್ನು ಕೂಡ ತುಂಬ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಏನು ಅಮಿತ್ ಶಾ ರೋಡ್ ಶೋ ಮೂಲಕ ತಮ್ಮ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಕೂಡ ಮಾಡಿರುವಂಥದ್ದು. ಜೊತೆಗೆ ಮೋದಿಯವರು ಕೂಡ ಈಗಾಗಲೇ ಬಂದು ಹೋಗಿರುವಂಥದ್ದು. ಸೊ ಹಾಗಾಗಿ ಘಟಾನುಘಟಿ ನಾಯಕರುಗಳ ಭವಿಷ್ಯ ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಇವತ್ತು ಬಹುತೇಕ ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರ ಏನಿದೆಯೋ ಅದು ಅಂತ್ಯಗೊಳ್ಳುತ್ತೆ ಅಂತ ಹೇಳ್ಬೋದು ಪಲ್ಲವಿ. ಇವತ್ತು ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುವ ಈ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಕೈ ನಾಯಕರು ಇರ್ಬೋದು, ಅಥವಾ JDS ಇರ್ಬೋದು, ಅಥವಾ ಬಿಜೆಪಿ ಇರ್ಬೋದು, ಯಾವೆಲ್ಲ ಪ್ರಮುಖ ಹಿರಿಯ ತಲೆಗಳು ಈ ಒಂದು ಪ್ರಚಾರಕ್ಕೆ ಆಗಮಿಸುವ ಸಾಧ್ಯತೆ ಇದೆ? ಅಂದರೆ ಈಗಾಗಲೇ ಪಲ್ಲವಿ ಅಮಿತ್ ಶಾ ಆಗಿರ್ಬೋದು, JP ನಡ್ಡಾ ಆಗಿರ್ಬೋದು, ಹಾಗೆ ಮೋದಿ ಅವರಾಗಿರ್ಬೋದು, ಈ ಒಂದು ಚುನಾವಣೆಯನ್ನು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಈಗಾಗಲೇ ಏನು ರಾಜ್ಯದ ನಾಯಕರುಗಳು ವಿಜೇಂದ್ರ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಇವರೆಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಈಗ ಏನು ಮತಯಾಚನೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಿರೋಂಥದ್ದು. ಇವತ್ತು ವಿ ಸೋಮಣ್ಣ ಪರವಾಗಿ ಏನು ತುಮಕೂರಲ್ಲಿ BS ಯಡಿಯೂರಪ್ಪ ಅವರು ಕೂಡ ಪ್ರಚಾರವನ್ನು ಕೂಡ ಮಾಡ್ತಿರೋಂಥದ್ದು, ಬಹಿರಂಗ ಪ್ರಚಾರ ಮಾಡ್ತಿರೋಂಥದ್ದು. ಸೊ ಹಾಗಾಗಿ ಜೊತೆಗೆ ಕಾಂಗ್ರೆಸ್ಸಿಂದ ಇನ್ನು ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಮತ್ತು ಬಹುತೇಕ ರಮೇಶ್ ಕುಮಾರ್ ಆಗಿರ್ಬೋದು, ಹೀಗೆ ಬಹುತೇಕ ಹಿರಿಯ ನಾಯಕರುಗಳು ಏನಿದ್ದಾರೋ ಅವರೆಲ್ಲರೂ ಕೂಡ ತಮ್ಮ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಅವರು ಕೂಡ ಮತಯಾಚನೆ ಮಾಡ್ತಿರೋಂಥದ್ದು. ಸೊ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಇಬ್ಬರೂ ಕೂಡ ಅಂದರೆ ಎರಡೂ ಪಕ್ಷದ ಮುಖಂಡರುಗಳು ಕೂಡ ಈ ಒಂದು ಚುನಾವಣೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಹೇಳಿ ಒಂದು ಪಣವನ್ನು ಕೂಡ ತೊಟ್ಟಿರುವಂಥದ್ದು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಈ ಒಂದು ಚುನಾವಣೆ ಏನಿದೆಯೋ ಈ ಒಂದು ಚುನಾವಣೆ ಬಹಳ ಪ್ರತಿಷ್ಠೆಯ ಚುನಾವಣೆ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂದರೆ ಮತ್ತೊಮ್ಮೆ ಮೋದಿ ಅವ್ರನ್ನ ಆಯ್ಕೆ ಮಾಡಬೇಕು, 3ನೇ ಬಾರಿ ಅವ್ರನ್ನ ಪ್ರಧಾನಿಯಾಗಿ ನೋಡಬೇಕು ಅಂತೇಳಿ ಬಿಜೆಪಿಯ ರಾಜ್ಯ ನಾಯಕರುಗಳು ಪಣ ತೊಟ್ಟಿದ್ರೆ, ಅದೇ ರೀತಿ ಮತ್ತೆ ಏನು ಸುಮಾರು 10 ವರ್ಷಗಳ ನಂತರ ಕಾಂಗ್ರೆಸ್ ಅಧಿಕಾರವನ್ನು ತರಲೇಬೇಕು ಅಂತೇಳಿ ಏನು ರಾಜ್ಯದ ಕಾಂಗ್ರೆಸ್ನ ನಾಯಕರುಗಳು ಕೂಡ ಅವರು ಕೂಡ ಒಂದಷ್ಟು ಪಣವನ್ನು ಕೂಡ ತೊಟ್ಟಿರುವಂಥದ್ದು. ಸೊ ಹಾಗಾಗಿ ಇಬ್ಬರು ಕೂಡ ತಮ್ಮ ಸ್ವಪ್ರತಿಷ್ಠೆಗಾಗೋಸ್ಕರ ಅಂದರೆ ಎಲ್ಲ ಒಂದು ಕಡೆ ಈ ಒಂದು ಚುನಾವಣೆಯನ್ನು ತಮ್ಮ ಪ್ರತಿಷ್ಠೆಗೋಸ್ಕರ ಕೂಡ ತೆಗೆದುಕೊಂಡಿರುವಂಥದ್ದು. ಜೊತೆಗೆ ರಾಜ್ಯದ ನಾಯಕರಿಗೆ ಟಾಸ್ಕ್ ಕೂಡ ಕೊಟ್ಟಿರುವಂಥದ್ದು. ಈಗ ಏನು ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆ ಕೂಡ ಕಳೆದ ಸುಮಾರು ಈ ಒಂದು ಚುನಾವಣೆ ಆರಂಭ ಆದ ದಿನದಿಂದಲೂ ಕೂಡ ಒಂದಷ್ಟು ಬೆಳವಣಿಗೆ ಕೂಡ ಆಗಿರುವಂಥದ್ದು. ಅಂದರೆ ಏನು ಈಗ ಯಾರ್ಯಾರು ಸಚಿವ ಸ್ಥಾನದಲ್ಲಿ ಇದ್ದಾರೋ ಅವರೆಲ್ಲರೂ ಕೂಡ ತಮ್ಮ ಕ್ಷೇತ್ರದ ಅಭ್ಯರ್ಥಿಗಳನ್ನು ನೀವು ಗೆಲ್ಲಿಸ್ಕೊಂಡ್ಬಂದ್ರೆ ಮಾತ್ರ ನೀವು ಸಚಿವ ಸ್ಥಾನದಿಂದ ಮುಂದುವರಿಯೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನೀವು ಸಚಿವ ಸ್ಥಾನದಿಂದ ಕೆಳಗಿಳಿಬೇಕು ಅಂತೇಳಿ ಈಗಾಗಲೇ ರಾಷ್ಟ್ರೀಯ ಹೈಕಮಾಂಡ್ ಏನಿದೆಯೋ, ಕಾಂಗ್ರೆಸ್ನ ಹೈಕಮಾಂಡ್ ಏನಿದೆಯೋ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಜೊತೆಗೆ ರಾಹುಲ್ ಗಾಂಧಿ ಆಗಿರ್ಬೋದು, ಅವರೆಲ್ಲರೂ ಕೂಡ ರಾಜ್ಯ ನಾಯಕರುಗಳಿಗೆ ಸ್ಪಷ್ಟವಾದಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಒಂದು ಸೂಚನೆ ಆಧಾರದ ಮೇಲೆ ಈಗಾಗಲೇ ಎಲ್ಲರೂ ಕೂಡ ತಮ್ಮ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಈಗ ಮತಯಾಚನೆ ಮಾಡಬಹುದು. ನಿನ್ನೆ ಈಗ ಏನು ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅವರ ಪರವಾಗಿ ಏನು ಚಲುವರಾಯಸ್ವಾಮಿ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಂದರೆ ಮುಖ್ಯಮಂತ್ರಿ ಚಂದ್ರು ಆಗಿರ್ಬೋದು, ಇವರೆಲ್ಲರೂ ಕೂಡ ಅವರು ಕೂಡ ತಮ್ಮ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಿರುವಂಥದ್ದು. ಅಂದರೆ ಕಳೆದ ಸುಮಾರು 1 ವಾರ ಅಥವಾ 10 ಡೇಸಿಂದಲೂ ಕೂಡ ತಮ್ಮ ಅಭ್ಯರ್ಥಿಗಳ ಪರವಾಗಿ ಅಂದರೆ ಎರಡೂ ಪಕ್ಷದ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎರಡೂ ಪಕ್ಷದ ಮುಖಂಡರುಗಳು ಕೂಡ ತಮ್ಮ ಅಭ್ಯರ್ಥಿಗಳ ಪರವಾಗಿ ಈಗೇನು ಒಂದು ಮತಯಾಚನೆ ಮಾಡಿರುವಂಥದ್ದು. ಸೊ ಇವತ್ತು ಬಹಿರಂಗ ಏನು ಪ್ರಚಾರ ಐತಿಲ್ಲೋ, ಅಂದರೆ ಕಂಪ್ಲೀಟ್ ಆಗಿ ರೋಡ್ ಶೋ ಆಗಲಿ ಅಥವಾ ಅಂದರೆ ರ್ಯಾಲಿ ಮಾಡೋದಾಗಲಿ ಅದ್ಯಾವುದು ಕೂಡ ಮಾಡೋಂಗಿಲ್ಲ. ಇವತ್ತು ಸಂಜೆ 6 ಗಂಟೆವರೆಗೂ ಮಾತ್ರ ಅದನ್ನು ಮಾಡ್ಬೋದು. 6 ಗಂಟೆ ನಂತರ ಕಂಪ್ಲೀಟ್ ಆಗಿ ಅದನ್ನು ಕೂಡ ಸ್ಟಾಪ್ ಮಾಡಬೇಕಾಗುತ್ತೆ. ನಾಳೆಯಿಂದ ಏನು ಮನೆಗೆ ಹೋಗಿ ಪ್ರಚಾರವನ್ನು ಕೂಡ ಮಾಡಬೇಕಾಗುತ್ತೆ. ಪಲ್ಲವಿ, ಓಕೆ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಲೋಕ ಚುನಾವಣಾ ಮಹಾಯುದ್ಧ ಏರ್ಪಟ್ಟಿದೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಬಹಿರಂಗ ಪ್ರಚಾರಕ್ಕೆ ಇಂದು ಕೊನೆಯ ದಿನವಾಗಿದೆ. ಇಂದು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ.
5 ಲೋಕಸಭಾ ಕ್ಷೇತ್ರಗಳಲ್ಲಿ ಪೊಲೀಸರು ಸಾಕಷ್ಟು ಕಟ್ಟೆಚ್ಚರವನ್ನ ಕೂಡ ವಹಿಸಿದ್ದಾರೆ.